ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಮತ್ತು ಲಾಗ್ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋದು ಏನಪ್ಪ ಅಂದರೆ, ಮತ್ತು ಇವತ್ತೊಂದು ಭಾಳ ವಿಶೇಷವಾದ ವಿಷಯ ಲಾಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಯಾರನ್ನು ಪರಿಚಯ ಮಾಡಿಸ್ತಿದ್ದೀನಪ್ಪ, ಯಾರು ತೋರಿಸ್ತಿದ್ದೀನಿ ಅಂದರೆ, ನಮ್ಮ ಉತ್ತರ ಕರ್ನಾಟಕದಾಗ ಸಿಂಗರ್ ಆದಂಥ ಹಳೇಬರಾದಂಥ ಯಾರಪ್ಪ ಅಂದರೆ ಶಟಗೊಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ್ಕೆ ಬರವಲ್ಲಿ ಕಾಕಿಯಾದಂಥ ಬಸವರಾಜ್ ನರೇಂದ್ರ ಸರ್ ಅವರ ಊರಿಗೆ ಬಂದಿದ್ದೀನಿ. ಅದೇ ಊರು ನರೇಂದ್ರ ಅಂತ. ಇವತ್ತು ಆ ಊರಲ್ಲಿದ್ದೀನಿ. ಅವರು ಮನೆ ಯಾವುದೋ ಅವರು ಪರಿಚಯನ ಸ್ವಲ್ಪ ನೀವು ಮಾಡ್ತೀನಿ ನೋಡಿ. ಹಾಗೆ ನಾವಿವಾಗ ನರೇಂದ್ರ ಸರ್ ಮನೆ ಪಕ್ಕನೇ ಇರೋದು ಮೇನ್ ರೋಡ್ ಇದೆ. ಮೇನ್ ರೋಡ್ ಅಂತಲ್ಲ, ಊರು ರಸ್ತೆಯಲ್ಲಿ ಮತ್ತು ಗೌರ್ಮೆಂಟ್ ಸ್ಕೂಲ್ ಇದೆ, ಹಾಗೂ ರಸ್ತೆನೇ ಇದೆ. ಇಲ್ಲೇ ಹೊರಗಡೆ ಇದೆ ಅವ್ರ ಮನೆ ಬಾಜು. ಅವ್ರ ಮನೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಅವ್ರ ಮನೆ ಗುರು ಕೃಪೆ ಅಂತ ಇದೆಯಲ್ಲ, ಅದೇ ಮನೆ ಸರ್. ಅವ್ರ ಮನೆ ಬಾಜು ಕೇಂದ್ರ ಬ್ಯಾಂಕ್ ಇದೆ. ಆ ಕಡೆ ರೋಡ್ ಇದೆ, ರೋಡ್ ಬಾಜು ನಿಂತ್ಕೊಂಡಿರೋದು. ಕಾರ್ ಸಹಿತ ಸೋರ್ದೆ ನರೇಂದ್ರ ಸೋರ್ದು, ಬಸವರಾಜ್ ಸೋರ್ದು. ಬೈಕ್ ಸಹಿತ ಅದೇ ಸರ್ದು ಬೈಕ್. ಅವ್ರ ಮನೆ ಇದು. ಕಾರು ಒಂದು ಬೈಕ್ ಇಟ್ಟಿದ್ದಾರೆ ಸರ್ ಸಹಿತ. ನೋಡಿ ಫ್ರೆಂಡ್ಸ್, ಬಸವರಾಜ್ ನರೇಂದ್ರ ಸರ್ ಮನೆ ಒಳಗೆ ಹೋಗ್ತಾ ಇದ್ದೀನಿ. ನೀವು ಬರೀ ನಿಮ್ಗೆ ತೋರಿಸ್ತೀನಿ ಅವ್ರ ಮನೆ. ಒಳಗಡೆ ಹೊಂಟಿದ್ದೀನಿ. ಅದರ ಲೈಟ್ ಇಲ್ಲ, ಸ್ವಲ್ಪ ಇದಾಗಿರ್ಬೋದು ಮನೆ. ಇದೇ ಅವ್ರ ಮನೆ, ಸರ್ ಮನೆ. ಬಸವಣ್ಣ ಸೋಮಾರ ನಿನ್ನ ಪೂಜೆಯನ್ನ ನಿನ್ನ ಋಣ ಎಂದ ತೀರಿಸಲು ನಾನ. ರೈತರ ಬಾಳಿಗೆ ನೀ ಆಸರನ್ನ, ರೈತರ ಬಾಳಿಗೆ ನೀ ಆಸರನ್ನ. ಬಿಸಿಲು ಮಳೆ ಅನ್ನದೆ ದುಡುದ್ಯೋ ಬಸವಣ್ಣ, ಶ್ರಾವಣದ ಸಿರಿಸು ಕಣ್ಣಿಂದೋ ಬಸವಣ್ಣ. ಶ್ರಾವಣದ ಸಿರಿಸು ಕಣ್ಣಿಂದೋ ಬಸವಣ್ಣ. ಎಷ್ಟು ಮಾಡಿದರು ತೀರದು ನಿನ್ನ ವರನ, ನೀನೇ ರೈತನ ಪಂಚ ಪ್ರಾಣ. ನಿನ್ನ ಹೊಗಳಾಕ ಬಾಯಿ ಸಾಲದು. ಅದ್ಭುತ ಸರ್. ಇವತ್ತು ಈ ಸಾಂಗ್ ಉತ್ತರ ಇನ್ನೊಂದು ಗೊತ್ತಂದ್ರೆ, ರಾಜಕುಮಾರ್ ಓದಿದ್ದು 3ನೇ ಕ್ಲಾಸ್ ಅಂತ ನಾನು ತಿಳ್ಕೊಂಡಿದ್ದೀನಿ. 3ನೇ ಕ್ಲಾಸ್ ಅಂತ ದೊಡ್ಡ. ಆದ್ರೆ ನಾನು ನನ್ನ ಕಲೆ ಹಿಂಗ ಅವ್ರ ಮುಂದೆ ಹಾಡಿದಾಗ ನಾನು ಎಷ್ಟು ಓದಿದೀಪ ಅಂತ ಕೇಳಿದಾಗ, ನಾನು 2ನೇ ಕ್ಲಾಸ್ ಅಂದಾಗ ಆ ಪುಣ್ಯಾತ್ಮರು, ಆ ದೇವರುಗಳು ಯಾವ ರೀತಿ ನೋಡಿದ್ರು ಅಂದ್ರೆ, ಒಂದು ಏನೋ ತುಂಬಾ ಕನ್ನಡಿಸಿದ್ರು. ಇಷ್ಟೊಂದು 2ನೇ ಕ್ಲಾಸ್ ಓದಿ ಇಷ್ಟೊಂದು ನಿನ್ ಪಾಸ್ಟ್ ತಲೆ ಇದೆಯಲ್ಲಪ್ಪ ಅಂತೇಳಿ ಸರ್ ಬಂದ್ಬಿಟ್ಟಿದೆ ಅಲ್ಲಿ. ಆಮೇಲೆ ನನ್ಗೆ ಬಂದಿರುವುದು ಯಾವ ರೀತಿ